ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಸೋಮವಾರದ ಲಾಗ್ ಆಗಿರುತ್ತೆ ನೋಡಿ. ಸಮ್ಮು ಕೂಡ ಸ್ನಾನ ಮಾಡಿಕೊಂಡು ಟಿ ವಿ ನೋಡ್ತಾ ಇದ್ದಾಳೆ ನೋಡಿ. ಸನ್ನಿ ಸ್ಕೂಲ್ಗೆ ಹೋಗಿದ್ದಾನೆ. ಪೂಜೆ ಎಲ್ಲ ಮುಗಿಸ್ಕೊಂಡೆ ಸೋಮವಾರ ಆಗಿರೋದ್ರಿಂದ. ಆ್ಯಂಡ್ ನಿಮಗೆ ರಂಗೋಲಿ ವಿಡಿಯೋನ ನಾನು ತೋರಿಸಿದ್ದೀನಿ, ಯಾವ ಥರ ಹಾಕಿದ್ದೀನಿ ಅಂತೇಳಿ. ಆ್ಯಂಡ್ ತೋರಿಸ್ತಾ ಇರ್ತೀನಿ ಲಾಗಲ್ಲಿ ಯಾವಾಗವಾಗ ನಾ ಯಾವ್ಯಾವ ಥರದ್ದು ಡಿಸೈನ್ಸಲ್ಲಿ ರಂಗೋಲಿ ಹಾಕ್ತೀನಿ. ಆ್ಯಂಡ್ ಹೊಸ್ಲಿಗೆ ಆ್ಯಂಡ್ ತುಳಸಿ ಕಟ್ಟೆಗೆ ಅಂತೇಳಿ ಈ ಲಾಗಲ್ಲಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೋಡ್ಕೊಂಡು ಬನ್ನಿ. ಆ್ಯಂಡ್ ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ಮೇಲೆ ಡೈಲಿ ನನ್ನ ಬ್ಲಾಗಲ್ಲಿ ನಾನು ರಂಗೋಲಿ ಕೂಡ ತೋರಿಸ್ತಾ ಇರ್ತೀನಿ. ಮುಂಚೆ ತೋರಿಸ್ತಾ ಇದ್ದೆ, ಬಟ್ ಕ್ಲಿಯರ್ ಕಟ್ಟಾಗಿ ತೋರಿಸ್ತಾ ಇರಲಿಲ್ಲ. ಯಾಕಂದರೆ ನಿಮಗೂ ಕೂಡ ರಂಗೋಲಿ ಬರದೇ ಇರೋರಿಗೆ ಎಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಕೂಡ ಮುಂಚೆ ನನಗೂ ಕೂಡ ಅಂದರೆ ಹಾಕ್ತಿದ್ದೆ. ಬಟ್ ಈಗಿನ ಟ್ರೆಂಡಿನ ರಂಗೋಲಿ ಎಲ್ಲ ಬರ್ತಾ ಇರಲಿಲ್ಲ. ನಾನು ಸಹ ಯೂಟ್ಯೂಬ್ ನೋಡಿ, ಬೇರೆ ಲಾಗ್ ನೋಡೆ ನಾನು ಸಹ ರಂಗೋಲಿ ಹಾಕೋದು ಯಾವ ಥರ, ಇವಾಗಿನ ಡಿಸೈನ್ ಯಾವ ಥರ ಅಂತೇಳಿ ನೋಡಿ ಕಲ್ತಿರೋದು. ಹಂಗಾಗಿ ನನ್ನ ಒಂದು ಫಾಲೋವರ್ಸಿಗೆ ಆ್ಯಂಡ್ ನನ್ನ ಒಂದು ಸಬ್ಸ್ಕ್ರೈಬರ್ಸಿಗೆ ಕೂಡ ನನ್ನ ಈ ರಂಗೋಲಿ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಯಾವಾಗ ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿರ್ತೀನಲ್ವ, ಅದನ್ನು ವಿಡಿಯೋ ತೆಗೆದು ಕ್ಲಿಪ್ ಆ್ಯಡ್ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೀನಿ ನೋಡಿ. ಇದು ಹೊಸ್ಲಿ ಮುಂದ್ಗಡೆ ಹಾಕೋಂಥ ಒಂದು ರಂಗೋಲಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತಂತ ಹೇಳ್ಬೋದು. ಹೊಸ್ಲು ಮುಂದ್ಗಡೆನೆ ಒಂಥರ ಏನಪ್ಪ ಅಂದರೆ, ಇವಾಗ ನನಗೆ ಪರ್ಸ್ನಲಿ ನಮ್ಮ ಮನೆ ಮುಂದೆ ಸ್ಪೇಸ್ ತುಂಬ ಅಂದರೆ ತುಂಬ ಕಡಿಮೆ ಇರೋದ್ರಿಂದ ನಾನು ಈ ಥರ ನನಗೆ ರಂಗೋಲಿ ಹಾಕಬೇಕು, ಡೆಕೋರೇಷನ್ ಮಾಡಬೇಕಂತ ಇಷ್ಟ ಆದಾಗ ನಾನು ಹೊಸ್ಲಿಗೆ ರಂಗೋಲಿನ ಹಾಕ್ಬಿಡ್ತೀನಿ ಪೂಜೆ ಆದ ನಂತರ. ಏನಕ್ಕಂದರೆ ನನ್ನ ಮೇನ್ ಡೋರ್ಗಡೆ ಮುಂದ್ಗಡೆ ಸ್ಪೇಸ್ ಇಲ್ಲದೆ ಕಾರಣ ನಾನು ಈ ಥರ ಹೊಸ್ಲಿ ಮುಂದ್ಗಡೆ ರಂಗೋಲಿನ ಹಾಕೊತೀನಿ. ನೋಡ್ತಿರ್ಬೋದು, ಇದು ನ್ಯೂ ಡಿಸೈನು. ನಾನು ಕೂಡ ಯೂಟ್ಯೂಬಲ್ಲೇ ನೋಡಿ ಪ್ರಾಕ್ಟೀಸ್ ಮಾಡಿ ಹಾಕ್ತಾ ಇದ್ದೀನಿ. ಹಾಕುವಾಗ ಒಂದು ಸ್ವಲ್ಪ ಒಂಥರ ಅನಿಸ್ತಾ ಇರುತ್ತೆ. ಫೈನಲ್ ಲುಕ್ಕು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ನಾನು ಈ ಥರ ಯಾಕೆ ಅರ್ಧಂಬರ್ಧ ಹಾಕ್ತಾ ಇದ್ದೀನಿ ಅಂದರೆ ನಿಮಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ ಏನಕ್ಕೆ ಅಂದ್ಬಿಟ್ಟು. ನೋಡ್ತೀರಿ, ನಿಮಗೂ ಕೂಡ ರಂಗೋಲಿ ಹೆಲ್ಪ್ ಆಗ್ಬೋದು ನನ್ನ ಒಂದು ವಿಡಿಯೋ ನೋಡಿ. ನಾನು ಈ ಥರ ಕೈಲಿಂದ ಶೇಪ್ನ ತಗೊತೀನಿ ನೋಡಿ, ಹಂಗಾಗಿ ಆ ಥರ ರಂಗೋಲಿನ ಅರ್ಧಂಬರ್ಧ ಹಾಕ್ಕೊಂಡೆ ನೋಡಿ. ಈಗ ಫೈನಲ್ ಆಗಿ ಹೊಸ್ಲಿಗೂ ಕೂಡ ಹಾಕ್ಬಿಟ್ಟೆ ನೋಡಿ. ಹೊಸ್ಲಿಗೆ ಕಮಲ ಆ್ಯಂಡ್ ಆ ಕಡೆ ಈ ಕಡೆ ಫ್ಲವರ್ನ ಹಾಕಿ ಈ ಥರ ರಂಗೋಲಿಗೆ ಕಲರ್ನ ಹಾಕ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಇನ್ನು ನನಗೆ ಈ ಥರ ಶೇಡ್ ಕೊಡೋದಂದರೆ ತುಂಬಾ ಇಷ್ಟ ಆಗುತ್ತೆ ರಂಗೋಲಿಯಲ್ಲಿ. ಯಾಕಂದರೆ ನಾನು ಪರ್ಸಿ ಮೇಲೆ ಹಾಕೋದ್ರಿಂದ ಈ ಥರ ಚೆನ್ನಾಗಿ, ಇವಾಗ ಬರೀ ವೈಟ್ ರಂಗೋಲಿ ಆದರೆ ಚೆನ್ನಾಗಿ ಇದು ಶೋ ಅಪ್ ಆಗಲ್ಲ ಅಂದ್ಬಿಟ್ಟು ಈ ಥರ ನಾನು ಕೈಯಲ್ಲಿಂದ ಶೇಡ್ನ ಕೊಟ್ಕೊತೀನಿ ನೋಡಿ. ನಿಮಗೂ ಇದೇ ಥರ ರಂಗೋಲಿ ವಿಡಿಯೋಸ್ ಬೇಕಾಗಿದ್ದರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿನೇ ಇದೇ ಥರ ರಂಗೋಲಿ ಒಂದು ವಿಡಿಯೋನ ನಾನು ನಿಮಗೆ ಹಾಕ್ತೀನಿ ಅಂತ ಹೇಳ್ತೀನಿ ನೋಡಿ. ನೋಡ್ತಿರ್ಬೋದು ಫೈನಲ್ ಆಗಿ ಲುಕ್ಕು ರಂಗೋಲಿದು ಯಾವ ಥರ ಕಾಣಿಸ್ತಾ ಇದೆ. ಹಾಗೆ ಪೂಜೆ ಕೂಡ ಮಾಡಿದ್ನಲ್ವ, ಅದನ್ನು ಕೂಡ ತೋರಿಸ್ತಾ ಇದ್ದೆ. ನೆಕ್ಸ್ಟು ಸ್ಕೂಲಿಂದ ಸನ್ನಿ ಕೂಡ ಬಂದ ತಕ್ಷಣವೇ ಅವರಿಗೆ ಸುಮ್ಮನೆ ಹಾಗೆ ಕೊಟ್ಟಿದ್ದೆ. ಏನಾದರೂ ಒಂದು ತಿಂತಾ ಇರಬೇಕು, ಇಬ್ಬರು ಸೇರಿ ತಿಂತಾ ಇದ್ರು. ಹಾಯ್, ನಾನು ಮತ್ತೆ ಸಾಯಂಕಾಲದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎಲ್ಲ ಹುಡುಗರನ್ನ ಕರ್ಕೊಂಡು ನನಗೆ ಲಾಗ್ ಮಾಡೋಕ್ಕೆ ಆಗಲಿಲ್ಲ ನೋಡಿ. ಹಾಗಾಗಿ ಸಾಯಂಕಾಲದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಒಂದು 6 o'clock ಆಗಿದೆ. ಅಡುಗೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಏನಪ್ಪ ಅಂದರೆ ಚಪಾತಿ ಆ್ಯಂಡ್ ಪಾಲಕ್ ಕರ್ರಿ ಮಾಡ್ತಾ ಇದ್ದೀನಿ. ಇಲ್ಲಿ ಸಾಂಬಾರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಧ್ಯಾಹ್ನನೇ ಮಾಡಿದ್ದೆ ಸಾಂಬಾರು ರೆಸಿಪಿ ಅಂತ ಆಲ್ರೆಡಿ ಶೇರ್ ಮಾಡಿದ್ದೀನಿ ಅಲ್ವಾ. ಹಾಗಾಗಿ ಸಮ್ಮು ವಿಡಿಯೋ ಇವಾಗ ಅವಳು ಹೊಸ್ದಾಗಲ್ವಾ ಈ ಥರ ಎಲ್ಲ ನೋಡೋದು. ಹಾಗಾಗಿ ನಾವು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಬಂದು ನಿಂತ್ಕೊಂಡ್ಬಿಡ್ತಾಳೆ. ನೆಕ್ಸ್ಟ್ ಏನು ಪಾಲಕ್ ಕರಿ ಮಾಡ್ತಾ ಇದ್ನಲ್ವ, ಅದಕ್ಕೆಲ್ಲ ಏನೇನು ಸಾಮಗ್ರಿ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಾವು ಪಾಲಕ್ ಯಾವಾಗಲೂ ಒಂದೇ ಥರ ಮಾಡಿ ಬೋರು. ಪಾಲಕ್ ಪಪ್ಪು ಮಾಡಿರ್ತೀವಿ ಆ್ಯಂಡ್ ಪಾಲಕ್ ಚಿತ್ರಾನ್ನ, ಪಲಾವ್ ಮಾಡಿರ್ತೀವಿ. ಮತ್ತು ನಾವು ಈ ಥರ ಪಾಲಕ್ ಕರ್ರಿನ ಮಾಡ್ಕೊಂಡು ಕೂಡ ತಿನ್ಬೋದು. ಒಂದು ಹೊಸ
ರೆಸಿಪಿನ ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೀನಿ. ಯಾವ ಥರ ಇದೆ ಅಂತೇಳಿ ನೀವು ಮಾಡಿಕೊಂಡು ತಿಂದು ಹೇಳಿ ಆಯಿತಾ. ಈ ಥರ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇನ್ನು ಈ ಕಡೆ ಒಂದು 3 hours ಬಿಫೋರೇ ಬಟಾಣಿನ ನೆನೆಸಿ ಇಟ್ಕೊಂಡಿದ್ದೀನಿ. ಈ ಥರ ನೋಡಿ, ಚೆನ್ನಾಗಿ ನೆಂದೋಗಿದ್ದಾವೆ. ಗ್ರೀನ್ ಬಟಾಣಿ ನನ್ನ ಫೇವ್ರೇಟು. ಹಾಗೆ ತಿನ್ಕೊಂಡ್ಬಿಡೋದು ತಿನ್ಕೊಂಡ್ಬಿಡ್ತೀನಿ. ಆ್ಯಂಡ್ ಇವಾಗ ಈರುಳ್ಳಿ ಟೊಮೊಟೊನ ಹೆರ್ಚ್ಕೋಬೇಕು. ಬನ್ನಿ. ಆ್ಯಂಡ್ ಪಾಲಕ್ ಕೂಡ ಹೆರ್ಚ್ಕೋಬೇಕು. ಯಾವ ಥರ ಮಾಡ್ಬೇಕಂತೇಳಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಅದನ್ನು ಕೂಡ ಒಂದೊಂದಾಗಿ ಹಂಗೆ ಶೇರ್ ಮಾಡ್ಕೊತೀನಿ. ಸೂಡು ಕಡಿಮೆ ಇತ್ತಂತಂದರೆ ಈರುಳ್ಳಿನ ಆ್ಯಂಡ್ ಟೊಮೊಟೊನ ಜಾಸ್ತಿ ಹೆರ್ಚ್ಕೋಬೇಕಾಗುತ್ತೆ ನೋಡಿ. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಆ್ಯಂಡ್ ಸಖತ್ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಬನ್ನಿ, ಇವಾಗ ಈರುಳ್ಳಿನ ಆ್ಯಂಡ್ ಟೊಮೊಟೊನ ಹೆರ್ಚ್ಕೊಂಡು ಸಿಗ್ತೀನಿ ನಿಮ್ಗೆ, ಆಯಿತಾ. ಚಿಕ್ಕದಾಗಿ ಹೆಚ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ. ಚಿಕ್ಕದಾಗಿ ಹೆರ್ಚ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ ನೋಡಿ. ಚಿಕ್ಕವಾಗಿ ಹೆರ್ಚ್ಕೊತಾ ಇದ್ದೀನಿ ಈರುಳ್ಳಿನ. ನನಗೆ ಈ ಥರ ತರಕಾರಿಗಳು ತಿನ್ನೋದಂದರೆ ನನಗೆ ತುಂಬಾ ಇಷ್ಟ. ಅದ್ರಾಗಂತೂ ಈ ಸೊಪ್ಪಿನ ಐಟಮ್ಸ್ ಅಂದರೆ ನಾನು ಭಾಳ ತುಂಬಾ ಇಷ್ಟಪಟ್ಟು ತಿಂತೀನಿ. ನನಗೆ ತರಕಾರಿ ಕೂಡ ಅಷ್ಟೇ ಇಷ್ಟ ಆಗುತ್ತೆ. ಇದು ತಿನ್ನಲ್ಲ ಅಂತಿಲ್ಲ, ಎಲ್ಲನೂ ಟ್ರೈ ಮಾಡ್ತೀನಿ, ಎಲ್ಲನೂ ತಿಂತೀನಿ. ಇದು ನನಗೆ ಕಾಳು ಪಲ್ಯ ಆಗಿರ್ಬೋದು, ತರಕಾರಿಗಳಾಗಿರ್ಬೋದು, ಸೊಪ್ಪು ಪಲ್ಯ ಆಗಿರ್ಬೋದು, ಎಲ್ಲನೂ ಇಷ್ಟಪಟ್ಟು ತಿಂತೀನಿ. ಯಾವುದು ನಾನು ತಿನ್ನಲ್ಲ ಅಂತಿಲ್ಲ. ನನಗೆ ಆಲ್ಮೋಸ್ಟ್ ಎಲ್ಲ ತರಕಾರಿ ಕೂಡ ಇಷ್ಟ ಆಗುತ್ತೆ. ಎಲ್ಲೋ ಒಂದು ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ. ಈ ಥರ ಯಾವುದಾದ್ರೂ ಈ ಥರ ಏನಾದರೂ ರೇರ್ ಇದ್ದರೆ ನಾನು ಇಷ್ಟಪಡಲ್ಲ ಅಷ್ಟೇ. ಆಲ್ಮೋಸ್ಟ್ ನಾನು ಎಲ್ಲನೂ ತಿಂತಾ ಇರ್ತೀನಿ. ಈರುಳ್ಳಿ ತುಂಬ ಕಾಕಿದ್ದಾವೆ. ಇದು ಕೂಡ ನೀವು ಈ ಥರ ನೀರಲ್ಲಿ ಇಟ್ಕೊಂಡು ಹೆರ್ಚ್ಕೋಬೋದು. ನನಗೆ ನೆನಪೇ ಬರಲ್ಲ ನೋಡಿ, ಕಟ್ ಮಾಡಿದ್ರೆ ಸಿಗ್ತೀನಿ. ಇನ್ನು ಈ ಕಡೆ ಟೊಮೊಟೊ ಕೂಡ ಚಿಕ್ಕದಾಗಿ ಹೆರ್ಚ್ಕೊತಾ ಇದ್ದೀನಿ ನೋಡಿ. ಟೊಮೊಟೊನ ಆ್ಯಂಡು ಏನು ಈರುಳ್ಳಿನ ಎಷ್ಟು ಚಿಕ್ಕದಾಗಿ ಹೆರ್ಚ್ಕೊತೀವಿ ಅಷ್ಟು ಚೆನ್ನಾಗಾಗುತ್ತೆ ಪಲ್ಯ. ಏನಪ್ಪ ಅಂದರೆ ಚೆನ್ನಾಗಿ ಬೇಯ್ಕೊಂಡು ಬಿಡುತ್ತೆ. ಇನ್ನು ಈ ಕಡೆ ಪಾಲಕ್ನು ತೊಗೊತಾ ಇದ್ದೀನಿ. ಸ್ವಲ್ಪ ಪಾಲಕ್ ಫ್ರೆಶ್ ಇರಲಿಲ್ಲ, ತೊಗೊಂಡು ಬಂದು ಆಲ್ರೆಡಿ 1 ವಾರ ಮೇಲೇ ಆಗಿಬಿಟ್ಟಿತ್ತು. ಮಾಡೋಣ ಅಂತೇಳಿ ಮಕ್ಕಳನ್ನ ಹಿಡ್ಕೊಂಡು ಆಗ್ತಾನೇ ಇರಲಿಲ್ಲ ನೋಡಿ. ಇವಾಗೂ ಕೂಡ ನೀವು ನೋಡ್ತಿರ್ಬೋದು ಬ್ಯಾಕ್ಗ್ರೌಂಡು ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಬಟ್ ಲಾಗ್ ಬಿಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಕಷ್ಟಪಟ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ಸತಾಯಿಸ್ತಾರೆ ಇಬ್ಬರು ಸೇರಿಕೊಂಡು. ಪರವಾಗಿಲ್ಲ. ಇನ್ನೇನು ಪಾಲಕ್ನ ಎಲ್ಲನೂ ಸಣ್ಣದಾಗಿ ಹೆರ್ಚ್ಕೊಂಡ್ಬಿಡಿ. ನಾನು ನಿಮಗೆ ಬಾಯಿಗೆ ಬರ್ತಾ ಇರಬೇಕಂದ್ರೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊರಿ ಪಾಲಕ್ ಮಾತ್ರ. ಇನ್ನೆಲ್ಲನೂ ತರಕಾರಿ ಚಿಕ್ಕದಾಗೆ ಕಟ್ ಮಾಡಿಕೊಡಿ. ಇನ್ನು ನೋಡ್ತಿರ್ಬೋದು ಬೆಳ್ಳುಳ್ಳಿ, ಟೊಮೊಟೊ ಆ್ಯಂಡ್ ಈರುಳ್ಳಿ, ಪಾಲಕ್ ಆ್ಯಂಡ್ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋಬೇಕು ಇದರಲ್ಲಿ. ಇದನ್ನೆಲ್ಲನೂ ನಾನು ಅಡುಗೆಗೆ ಯೂಸ್ ಮಾಡ್ಕೊತಿರೋದು. ಇನ್ನು ಕಡಲೆ ಪುಡಿನ ಏನು ಮಾಡ್ತಿದ್ದೀನಿ ಅಂದರೆ ಒಂದು ಸ್ವಲ್ಪನೂ ಗಂಟು ಬರದೇ ಇರೋ ಥರ ಕಲಸಿ ನಾನು ಸೈಡಿಗೆ ಎತ್ತಿಟ್ಕೊತಿದ್ದೀನಿ ನೋಡಿ. ಏನು ನಾವು ಬಜ್ಜಿ ಮಾಡ್ತಿರ್ತೀವಲ್ವ ಕಡಲೆ ಪುಡಿನ, ಅದನ್ನು ತಗೋಬೇಕಾಗುತ್ತೆ ನೋಡಿ. ತಗೊಂಡು ಇದನ್ನು ಒಂದು ಸ್ವಲ್ಪ ಗಂಟು ಬರದೇ ರೀತಿ ಕಲಸಿ ನಾನು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಇದು ಲಾಸ್ಟಿಗೆ ಏನಕ್ಕೆ ಬೇಕಾಗುತ್ತೆ ಅಂತ ನಾನು ಹೇಳ್ತೀನಿ. ನೆಕ್ಸ್ಟು ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಆ ಎಣ್ಣೆನ ಕಾದ ನಂತರ ಸಾಸಿವೆ ಜೀರಿಗೆನ ಆ್ಯಡ್ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದ ತಕ್ಷಣವೇ ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಅಂದಮೇಲೆ ಒಂದು 2 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೀವು ರುಚಿಗೆ ತಕ್ಕಷ್ಟು ತೊಗೋಬೋದು. ನಿಮಗೆ ಜಾಸ್ತಿ ಖಾರ ಬೇಕಾದರೆ ನೀವು ಜಾಸ್ತಿ ಖಾರನ ತೊಗೊಳ್ಳಿ. ಇಲ್ಲಿ ಅದನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಎಲ್ಲನೂ. ಇನ್ನು ನಾನು ಒಂದು ಫುಲ್ಲು ಪಲ್ಕ್ ಬೆಳ್ಳುಳ್ಳಿನ ಸುಲಿದು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ. ನೋಡೋಕ್ಕೆ ಒಂಥರ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ನನಗೂ ಬೆಳ್ಳುಳ್ಳಿ ಸುಲಿಯೋಕ್ಕೆ ಕಷ್ಟ, ಬಟ್ ಅಡುಗೆಲಿ
ಅಕ್ಕಿ ಮಾಡೋಕ್ಕಂತೂ ತುಂಬಾ ಇಷ್ಟ ಆಗುತ್ತೆ. ಯಾರಿಗೆಲ್ಲ ಈ ಥರ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆಯಿತಾ. ನನಗಂತೂ ಬೆಳ್ಳುಳ್ಳಿ ಬಿಡಿಸೋದಂದರೆ ತುಂಬಾ ಕಷ್ಟ. ನೆಕ್ಸ್ಟು ಒಂದು 2 ಚಿಕ್ಕ ಚಿಕ್ಕ ಈರುಳ್ಳಿನ ತೊಗೊಂಡಿದ್ದೀನಿ. ನಾನು ಒಂದು 3 ಜನಕ್ಕಾಗಷ್ಟು ಮಾಡ್ತಾಯಿದ್ದೀನಿ. ಸಮ್ಮು ಕೂಡ ತರಕಾರಿನ ಚೆನ್ನಾಗಿ ತಿಂತಾಳೆ ಅವಳು. ಅವಳನ್ನ ಇಟ್ಕೊಂಡೆ ನಾನು ತರಕಾರಿ ಅಡುಗೆ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲನೂ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿಬಿಡ್ಬೇಕು ನೋಡಿ. ಒಂದು ಕಂದು ಬಣ್ಣ ಬರೋವರೆಗೂ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ನಾನು ಒಂದು ಕರಿಬೇವನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ನೋಡ್ತಿರ್ಬೋದು ಇವಾಗ ಈರುಳ್ಳಿ ಕಂದು ಬಣ್ಣ ಬಂದ ತಕ್ಷಣವೇ ಇಲ್ಲಿ ಒಂದು ಸಣ್ಣದ ಟೊಮೊಟೊ ಹಣ್ಣನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಅದಾದ ತಕ್ಷಣವೇ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾನೇನು ವಟಾಣಿ ನೆನೆಸಿಟ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ವ, ಅದನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಲೋ ಫ್ಲೇಮಲ್ಲಿಟ್ಟು ಇದನ್ನು ಏನಪ್ಪ ಅಂದರೆ ಒಂದು 2 ಮಿನಿಟ್ಸ್ ಇದೇ ಥರನೇ ಮಿಕ್ಸಪ್ ಕೊಟ್ಕೋಬೇಕು ನೋಡಿ. ಅದಾದ ತಕ್ಷಣವೇ ಒಂದು 2 ಮಿನಿಟ್ಸ್ ಇಲ್ಲ ಒಂದು 4 ಮಿನಿಟ್ಸ್ ಈ ಥರ ಮುಚ್ಚಿಟ್ಬಿಡಿ. ಯಾಕಂದರೆ ಏನು ವಟಾಣಿ ಎಲ್ಲನೂ ಸ್ವಲ್ಪ ಬೆಂದ್ಕೋಬೇಕಾಗುತ್ತೆ. ಅದಾದ ತಕ್ಷಣವೇ ನಾವು ರುಚಿಗೆ ತಕ್ಕಷ್ಟು ಖಾರ ಆ್ಯಂಡ್ ಅರಿಶಿಣನ ಹಾಕ್ಕೊಂಡು ಇನ್ನು ನೀವು ಹಿಂಗು ಆ್ಯಂಡ್ ಎಕ್ಸ್ಟ್ರಾ ಮಸಾಲ ಕೂಡ ಆ್ಯಡ್ ಮಾಡ್ಕೋಬೋದು. ಧನಿಯಾ ಪುಡಿ ಅದನ್ನು ಎಲ್ಲನೂ ಎಕ್ಸ್ಟ್ರಾ ಮಸಾಲಾನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ. ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂದರೆ ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇನ್ನು ನೀವೇನು ಪಾಲಕ್ನ ತೊಳೆದು ಆ್ಯಂಡ್ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ವ, ಅದನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ನೀವು ಪಾಲಕ್ನ ಬೇಕಾದರೆ ಚಿಕ್ಕದಾಗಿ ಹೆಚ್ಕೊಂಡು ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡಿನಿ ಬಾಯಿಗೆ ಸಿಗಲಿ ಅಂತೇಳ್ಬಿಟ್ಟು. ನೀವು ಬೇಕಾದರೆ ಸಣ್ಣದಾಗಿನೇ ಹೆಚ್ಕೋಬೋದು. ನೋಡ್ತಿರ್ಬೋದು ಇವಾಗೆಲ್ಲ ಪಾಲಕ್ ಮಿಕ್ಸ್ ಆಗೋಗ್ಬಿಟ್ಟಿದೆ ಸಣ್ಣದಾಗಿ. ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ವಟಾಣಿ ಎಲ್ಲ ಕುದೀಲಿ ಅಂದ್ಬಿಟ್ಟು ಒಂದು 2 ಮಿನಿಟ್ಸ್ ಬಿಡ್ತಾ ಇದ್ದೀನಿ ನೋಡಿ. ಇವಾಗೆಲ್ಲ ಎಣ್ಣೆ ಕಾಣಿಸ್ತಾ ಇದೆ ನೋಡಿ ಮೇಲೆ. ಅವಾಗೇನು ಮಾಡಬೇಕಂದ್ರೆ ನಾನು ಆಗ್ಲೇ ಹೇಳಿದ್ನಲ್ವ ಕಡಲೆ ಪುಡಿನ ಸ್ವಲ್ಪ ಗಂಟಿಲ್ಲದೆ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಇದು ಏನಕ್ಕೆ ಅಂದರೆ ತಿಕ್ನೆಸ್ ಬರುತ್ತೆ, ಕರಿಗಳಿಗೆ ಪಲ್ಯಗಳಿಗೆ ತಿಕ್ನೆಸ್ ಕೊಡುತ್ತೆ ಇದು. ಆ್ಯಂಡ್ ಚೆನ್ನಾಗಿ ಒಂದು ಫಿನಿಶಿಂಗ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನೋಡ್ತಿರ್ಬೋದು ಫೈನಲ್ ಆಗಿ ಪಾಲಕ್ ಕರಿ ರೆಡಿ ಆಗೋಗಿದೆ. ನೋಡೋಕ್ಕೂ ಕೂಡ ಸಖತ್ತಾಗಿತ್ತು ಆ್ಯಂಡ್ ತಿನ್ನೋಕ್ಕೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಮಗಂತೂ ಪರ್ಸ್ನಲಿ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಇನ್ನು ಈ ಕಡೆ ಎಲ್ಲ ಪಲ್ಯ ಅದು ಎಲ್ಲನೂ ರೆಡಿ ಆಯ್ತಲ್ವ, ಹಂಗಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೆ ನೋಡಿ. ಚಪಾತಿ ಒಂದು ಮಾಡೋದಿತ್ತು, ಹಾಗಾಗಿ ಎಲ್ಲನೂ ಕಟ್ಟಿನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನಗೆ ಫುಲ್ ಕ್ಲೀನಾಗಿ ಇದ್ಬಿಡಬೇಕು ಕೆಲಸ ಮಾಡಿದ ತಕ್ಷಣವೇ. ಒಂದೊಂದು ಸಲ ಆಗುತ್ತೆ ನನಗೆ ಫುಲ್ಲು ಬೋರ್ ಆದಾಗೆಲ್ಲ ಏನು ಮಾಡ್ಬಿಡ್ತೀನಿ ಹಾಗೆ ಬಿಟ್ಟು ಕೊಟ್ಟು ಮಲ್ಕೊಂಡು ಬಿಡ್ತೀನಿ. ಮತ್ತು ನೆಕ್ಸ್ಟ್ ಡೇ ನೋಡೋಕ್ಕೆ ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣವೇ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕಲ್ಲಪ್ಪ ಅಂತ ಅಂದ್ಬಿಟ್ಟು ಅದಕ್ಕೆ ಆಲ್ಮೋಸ್ಟ್ ಆಲು ನಾನು ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಇಲ್ಲಿ ನಾನು ಆಶೀರ್ವಾದ್ ಗೋಧಿ ಹಿಟ್ಟನ್ನ ನೆನೆ ಇಡ್ತಾ ಇದ್ದೀನಿ ನೋಡಿ. ಮಕ್ಕಳಿಗೋಸ್ಕರ ಒಳ್ಳೆ ಹಿಟ್ಟು ಅಂತಲೇ ಹೇಳ್ಬೋದು. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಗುತ್ತೆ. ಇನ್ನು ಸನ್ನಿ ಜಾಸ್ತಿ ಚಪಾತಿ ತಿಂತಾ ಇರೋದ್ರಿಂದ ಅವನಿಗೆ ಹೊಟ್ಟೆ ನೋವು ಬರಬಾರ್ದು ಅಂದ್ಬಿಟ್ಟು ನಾನು ಸ್ವಲ್ಪ ಜೀರಿಗೆ ಆ್ಯಂಡ್ ಅಜ್ವಾನನ ಹಾಕಿ ಚಪಾತಿನ ಮಾಡ್ಕೊತಾ ಇದ್ದೀನಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಸ್ವಲ್ಪ ಎಣ್ಣೆ. ಯಾಕಂದರೆ ಮಕ್ಕಳಿಗೆ ಚಪಾತಿ ಈ ಥರ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂಥರ ಏನೋ ಜೀರಿಗೆ ಆ್ಯಂಡ್ ಅಜ್ವಾನ ಹಾಕಿರೋದ್ರಿಂದ ಎಕ್ಸ್ಟ್ರಾ ಟೇಸ್ಟೇ ಬರುತ್ತೆ. ನೀವು ಪೂರಿಗೂ ಕೂಡ ಯೂಸ್ ಮಾಡ್ಕೋಬೋದು ಈ ಥರ. ನನಗಂತೂ ಸನ್ನಿ ತುಂಬಾ ಇಷ್ಟಪಟ್ಟು ತಿಂತಾನೆ ಈ ಥರ ಚಪಾತಿನ. ಅವನಿಗೆ ತುಂಬಾ ಇಷ್ಟ ಚಪಾತಿ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಇಷ್ಟಪಟ್ಟು ತಿಂತಾನೆ ಅವನು ಹಾಲಲ್ಲಿ. ಹಾಗಾಗಿ ಅವನು ಜಾಸ್ತಿ ತಿಂದರೆ ಹೊಟ್ಟೆ ನೋವೆಲ್ಲ ಬಂದ್ಬಿಡುತ್ತಲ್ವ, ಹಂಗಾಗಿ ಈ ಥರ ಮಾಡ್ತೀನಿ. ನೋಡ್ತಿರ್ಬೋದು ಯಾವ ಥರ ಕಾಣಿಸ್ತಾ ಇದೆ. ನಾನು ಅಜ್ವಾನ ಆ್ಯಂಡ್ ಜೀರಿಗೆ ಹಾಕಿ ಮಾಡಿರೋದ್ರಿಂದ ಚಪಾತಿ ಕೂಡ ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ಮಕ್ಳಿಗೂ ನೋಡಿದರೆ ಇಷ್ಟ ಆಗ್ಬಿಡುತ್ತೆ, ಏನಿದು ಕಲರ್ಫುಲ್ ಆಗಿದೆ ಅಲ್ಲ ಅಂದ್ಬಿಟ್ಟು ಆ ಥರ. ಹಂಗಾಗಿ ನಾನು ಅಜ್ವಾನ ಆ್ಯಂಡು ಜೀರಿಗೆ ಕೂಡ ಆ್ಯಡ್ ಮಾಡಿದ್ದೀನಿ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಹೊಟ್ಟೆ ನೋವು ಬರಲ್ಲ. ಚಪಾತಿ ಅಂದರೆ ಹಿಟ್ಟಿನ ಅಂಶ ಇರೋದ್ರಿಂದ ಹೊಟ್ಟೆ ನೋವು ಕೂಡ ಬರಲ್ಲ ಅಜ್ವಾನ ಹಾಕೋದ್ರಿಂದ. ಇನ್ನು ಈ ಕಡೆ ಎಲ್ಲನೂ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ. ಈ ಕಡೆ ಚಪಾತಿ ಆಗಿರ್ಬೋದು, ನಾನು ಒಂದು ಬೇರೆ ರೆಸಿಪಿ ಥರ ಚಪಾತಿನೂ ತೋರಿಸಿದ್ದೀನಿ ಇವತ್ತು. ಅದಕ್ಕೆ ಅಜ್ವಾನ ಆ್ಯಂಡ್ ಜೀರಿಗೆ ಕೂಡ ಆ್ಯಡ್ ಮಾಡಿ ನೆಕ್ಸ್ಟ್ ಒಂದು ಪಾಲಕ್ ಕರಿ ಕೂಡ ತೋರಿಸಿದ್ದೀನಿ. ಈ ಕರಿ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮ ಮನೆಯಲ್ಲೂ ಕೂಡ ಮಾಡಿ ಯಾವ ಥರ ಇದೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ.
ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತಿಂದ ಮೇಲೆ ಅಂತೂ ನೀವು ಇನ್ನೂ ಫಿದಾ ಆಗೋಗ್ತೀರಾ. ಪಕ್ಕಾ ಮಧು, ನೀವು ತುಂಬ ಚೆನ್ನಾಗಿರೋ ಒಂದು ರೆಸಿಪಿನ ತೋರಿಸ್ಕೊಟ್ಟಿದ್ದೀರಾ ನನಗೆ ಅಂತೇಳಿ ನೀವೇ ಮೆಸೇಜ್ ಮಾಡ್ತೀರಾ ನೋಡಿ. ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ ಆಗಿದೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್.